ಹಾಯ್ ಎವ್ರಿವನ್, ನಾನು ಸುಷ್ಮಾ ಅಂತ ಹೇಳಿ. ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇತ್ತು ಮುಂಚೆ. ನಾನು ಎಲ್ಲ ಕಡೆ ಎಲ್ಲ ಡರ್ಮಿಟಾಲಜಿಸ್ಟ್ ಆಗಿರ್ಬೋದು, ಎಲ್ಲ ಸ್ಕಿನ್ ಎಕ್ಸ್ಪರ್ಟ್ಸ್ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಸಜೆಸ್ಟ್ ಮಾಡಿ ಎಲ್ಲ ಹೋಗಿ ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡೆ. ಬಟ್ ಎಲ್ಲರೂ ಹೇಳಿದ್ರು, ಇಲ್ಲ ನಿಮಗೆ ಹೆರಿಡಿಟಿ ಇದೆ, ಸೊ ಹಾಗಾಗಿ ಹೋಗಲ್ಲ ನಿನಗೆ ಅಂತೆಲ್ಲ ಹೇಳಿದ್ರು. ನಾನು ಓಕೆ ಫೈನ್, ಏನು ಹೆರಿಡಿಟಿ ಅಂತ ಹೇಳಿದ್ಮೇಲೆ ಮತ್ತಿನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಗ್ನೋರ್ ಮಾಡ್ತಾನೆ ಬಂದೆ. ಅದಾದಮೇಲೆ ನಾನು ಡಾಕ್ಟರ್ ಮಾನಸ್ ಅವ್ರನ್ನ ನಾನು CG ಹಾಸ್ಪಿಟಲಲ್ಲಿ ಭೇಟಿ ಮಾಡಿದ್ದು. ಅವರು ಇಲ್ಲ ಬಾ ನೀನು ಕ್ಲಿನಿಕ್ಗೆ, ಸೊ ನೋಡೋಣ ಒಂದ್ಸರಿ ಟ್ರೀಟ್ಮೆಂಟ್ ಕೊಡ್ತೀನಿ, ಆಕ್ಯುಪೆಂಚರ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀನಿ, ನೋಡೋಣ ನೀಡಲ್ಸ್ ಇದ್ರದ್ದೆಲ್ಲ ಅಂತ ಹೇಳಿದ್ರು. ನಾನು ಹಂಗೂ ಹೋಗೋದಕ್ಕೆ ಫಸ್ಟ್ ಇಗ್ನೋರ್ ಮಾಡಿದೆ. ನಮ್ಮಮ್ಮ ಇಲ್ಲ ಫಸ್ಟ್ ಇದು ಲಾಸ್ಟ್ ಚಾನ್ಸ್ ತಗೊಳ್ಳೋಣ, ಒಂದ್ಸಲಿ ಟ್ರೈ ಮಾಡೋಣ, ನೋಡೋಣ ಇದು ಕಮ್ಮಿ ಆಗಲಿಲ್ಲ ಅಂತಂದ್ರೆ ಸೊ ಇನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಫಸ್ಟ್ ಡೇ ಹೋದೆ ಕನ್ಸಲ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅವರು ಚೆನ್ನಾಗೆಲ್ಲ ಸಜೆಷನ್ಸ್ ಎಲ್ಲ ಕೊಟ್ಟರು. ಇಲ್ಲ ನೀನು ನಾಳೆಯಿಂದ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡೋಣ, ಸೊ 10 ಸೆಷನ್ಸ್ ಕಂಪಲ್ಸರಿ ತಗೋಬೇಕು, ನೀಡಲ್ ಇನ್ಸರ್ಟ್ ಮಾಡ್ತೀವಿ ಸ್ಕಿನ್ನಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಓಕೆ ಫೈನ್. ನನಗೂ ಅವಾಗ್ಲೂ ಭಯ, ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ. ಬಿಕಾಸ್ ನಾನು ಎಲ್ಲ ಕಡೆನೂ ಹೋದ್ರೂ ಅವರು ನನಗೆ ಕರೆಕ್ಟಾಗಿ ಪ್ರಾಪರ್ ಆಗಿ ಇದೇ ಮಾಡ್ತಿರ್ಲಿಲ್ಲ. ಇಲ್ಲ ಹೋಗಲ್ಲ ನಿನಗೆ ಹೆರಿಡಿಟಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅದನ್ನೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಲಾಸ್ಟಲ್ಲಿ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಂಡಾದ್ಮೇಲೆ ಕ್ರೀಮ್ಸ್ ಆಗಿರ್ಬೋದು, ಅಂಡರ್ ಐ ಜೆಲ್ ಆಗಿರ್ಬೋದು ಎಲ್ಲ ತಗೊಂಡ್ರು. ಅದಾದ್ಮೇಲೆ ಓಕೆ ಫೈನ್ ಅಂತ ನಾನು ನೆಕ್ಸ್ಟ್ ಡೇ ಹೋದೆ ಅವ್ರ ಹತ್ರ. ಅದೂ ತುಂಬಾ ಇದ್ರಲ್ಲೇ ಹೋಗಿದ್ದು, ಇಗ್ನೋರ್ ಮಾಡ್ಕೊಂಡೆ ಹೋಗಿದ್ದು. ಅಯ್ಯೋ ಏನೋ ಇಲ್ಲ ಆಗಲ್ಲ ಆ ಥರ ಎಲ್ಲ ಅಂದ್ಕೊಂಡೆ ಹೋದೆ. ಬಟ್ ನನ್ನ ನಂಬಿಕೆ ಸುಳ್ಳಾಯಿತು. ಫಸ್ಟ್ ಡೇ ಹೋದ ತಕ್ಷಣನೇ ನನಗೆ ಮುಂಚೆನೆ ನನಗೆ ನೀಡಲ್ಸ್ ಅಂದ್ರೇನೆ ಭಯ, ಇಂಜೆಕ್ಷನ್ ತಗೊಳ್ಳೋದಿಕ್ಕೇನೆ ಅಂತಾನೆ. ಅವರು ಫಸ್ಟ್ ಅವ್ರು ಇಂಜೆಕ್ಟ್ ಮಾಡಬೇಕಾದ್ರೇನೆ ಅಯ್ಯೋ ಹೆಂಗಪ್ಪ ಏನಪ್ಪ ಅನ್ಕೊಂಡೆ. ಬಟ್ ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ಇಂಜೆಕ್ಷನ್ ತಗೊಳ್ಳೋಷ್ಟು ನೋವಾಗಲ್ಲ. ಜಸ್ಟ್ 10 to 5% ಅಷ್ಟೇ ಇದಾಗೋದು. ನಿಮಗೆ ಇನ್ಸೆಕ್ಟ್ ಮಾಡ್ತಿದ್ದಾರೆ ಅಂತಾನೆ ಅನ್ಸಲ್ಲ. ಆಮೇಲೆ ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ ಓಕೆ ಫೈನ್ ಅಂತ ಅಂದ್ಬಿಟ್ಟು ಹೋದೆ ಕಂಟಿನ್ಯೂಸ್ ಆಗಿ. ಥರ್ಡ್ ಡೇ ಹೋಗ್ತಾ ಇದ್ದಂಗೆ ನನ್ನ ಫೇಸಲ್ಲಿ ಚೇಂಜಸ್ ಕಾಣಿಸ್ತು. ಓಕೆ ಗ್ಲೋನೆಸ್ ಬರಕ್ಕೆ ಸ್ಟಾರ್ಟ್ ಮಾಡ್ತು. ಬರೀ ಡಾರ್ಕ್ ಸರ್ಕಲ್ಸ್ ಅಷ್ಟೇ ಎಲ್ಲ ರೆಡ್ಯೂಸ್ ಆಗಿದ್ದು, ಗ್ಲೋನೆಸ್ ಬಂತು ಫೇಸಲ್ಲಿ. ಎಲ್ಲರೂ ನನಗೆ ಆಫೀಸಲ್ಲಿ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನಿದು ಇಷ್ಟೊಂದು ಗ್ಲೋ ಬರ್ತಾ ಇದೆ ಮುಖದಲ್ಲಿ, ಏನು ಹಚ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆಲ್ಲ ಕಾರಣ ಡಾಕ್ಟರ್ ಮಾನಸ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನೇ ಸ್ಕಿನ್ ಆಗಿರ್ಬೋದು, ಸ್ಕಿನ್ ಕೇರ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಡಾಕ್ಟರ್ ಮಾನಸ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.